ಅಮೆರಿಕ, ಇಸ್ರೇಲ್, ಇರಾನ್ ಯುದ್ಧದಿಂದ ತೈಲ ಪೂರೈಕೆ ಸ್ಥಗಿತಗೊಳ್ಳಬಹುದು ಎಂದು ಎಲ್ಲರಿಗೂ ಗೊತ್ತಿತ್ತು. ಆದರೆ ಸ್ಟ್ರೇಟ್ ಆಫ್ ಹಾರ್ಮುಜ್ನಲ್ಲಿ ಹಾದು ಹೋಗುವ ಆಹಾರ ವಸ್ತುಗಳ ಪೂರೈಕೆಗೆ ತೊಂದರೆಯಾಗಬಹುದು ಎಂದು ಯಾರೂ ಯೋಚಿಸಿರಲಿಲ್ಲ. ಗಲ್ಫ್ ದೇಶಗಳಿಗೆ ಸಮುದ್ರ ಮಾರ್ಗವಾದ ರೆಡ್ ಸಿ ಮತ್ತು ಸ್ಟ್ರೇಟ್ ಆಫ್ ಹಾರ್ಮುಜ್ನ ಮೂಲಕ ಆಹಾರ ವಸ್ತುಗಳ ಪೂರೈಕೆಯಾಗುತ್ತಿತ್ತು. ಮಾರ್ಚ್ 1ರಿಂದ ಸ್ಟ್ರೇಟ್ ಆಫ್ ಹಾರ್ಮುಜ್ ಅನ್ನು ಇರಾನ್ ಬ್ಲಾಕ್ ಮಾಡಿದುದರಿಂದ ಆ ಹಾದಿಯಲ್ಲಿ ಸಾಗುವ ದೇಶಗಳಿಗೆ ಆಹಾರ ಪೂರೈಕೆ ಸ್ಥಗಿತಗೊಂಡಿದೆ. ಸ್ಪೆಷಲಿ UAE ಭಾರತದ ಮೇಲೆ ಹೆಚ್ಚು ಅವಲಂಬಿತವಾಗಿದ್ದು, ಭಾರತ ರಷ್ಯಾ-ಯುಕ್ರೇನ್ ಯುದ್ಧದ ಸಮಯದಲ್ಲಿ ಭಾರತದಿಂದ ಗೋಧಿ ರಫ್ತನ್ನು ನಿಷೇಧಿಸಿದ್ದರೂ UAEಗೆ ಭಾರತ ಗೋಧಿಯನ್ನು ರಫ್ತು ಮಾಡಿತ್ತು. ಇಂದು UAE ಎಮಿರೇಟ್ಸ್ನ ಕಾರ್ಗೋ ಬಳಸಿ ಆಹಾರ ವಸ್ತುಗಳನ್ನು ಬೆಂಗಳೂರು, ಮುಂಬೈ, ಮೆಲ್ಬರ್ನ್ನಿಂದ ಏರ್ಲಿಫ್ಟ್ ಮಾಡಿ ಆಮದು ಮಾಡಿಕೊಳ್ಳುತ್ತಿದೆ. ಸ್ಟ್ರೇಟ್ ಆಫ್ ಹಾರ್ಮುಜ್ನ ಸಮುದ್ರ ದಾರಿ ನಂಬಿದ್ದ ಗಲ್ಫ್ ದೇಶಗಳಿಗೆ ಏರ್ಲಿಫ್ಟ್ ಅಥವಾ ಬೇರೆ ಸಮುದ್ರ ದಡದಲ್ಲಿರುವ ದೇಶಗಳಿಗೆ ಸಮುದ್ರ ಮಾರ್ಗವಾಗಿ ಆಹಾರ ವಸ್ತುಗಳನ್ನು ತಂದು ನಂತರ ಭೂಮಾರ್ಗದಿಂದ ತರಿಸುವುದೇ ದಾರಿಯಾಗಿದೆ. ಯುದ್ಧ ಉಪಕರಣ ತಯಾರು ಮಾಡಿ ಮಾರಾಟದಿಂದ ಬೆಳೆದು ನಿಂತ ದೇಶಗಳು ಯುದ್ಧವನ್ನು ಉತ್ತೇಜಿಸಬಹುದು. ಆದರೆ ನಮ್ಮಂತಹ ಕೃಷಿ ಆಧಾರಿತ ದೇಶ ಇನ್ನೊಂದು ದೇಶಕ್ಕೆ ಆಹಾರ ಪೂರೈಸುವುದರಲ್ಲಿ ಪಡೆಯುವ ಖುಷಿಯೇ ಬೇರೆ.